ನಮಸ್ಕಾರ. ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದುಕೊಂಡು ಬಾಹುಕರಾದರು ವರುಣ್ ಚಕ್ರವರ್ತಿ. ತದನಂತರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸೇರಿದಂತೆ ಭಾರತ ತಂಡದ ಸ್ಟಾರ್ ಆಟಗಾರರ ಬಗ್ಗೆ ಕೊಟ್ಟರು ದೊಡ್ಡ ಹೇಳಿಕೆ. ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಪಂದ್ಯ ಮುಗಿದ ಬಳಿಕ ವರುಣ್ ಚಕ್ರವರ್ತಿಯವರು ಏನೆಲ್ಲ ಮಾತನಾಡಿದರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನಿನ್ನೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯವು ಹೈ ವೋಲ್ಟೇಜ್ನಿಂದ ಕೂಡಿತ್ತು. ಈ ಪಂದ್ಯದಲ್ಲಿ ಭಾರತ ತಂಡದ ಸ್ಪಿನ್ ಮಾಂತ್ರಿಕನಾಗಿರುವ ವರುಣ್ ಚಕ್ರವರ್ತಿ ಅವರು 5 ವಿಕೆಟ್ಸ್ಗಳನ್ನು ಕಿತ್ತೆಸೆದು ನ್ಯೂಜಿಲೆಂಡ್ ತಂಡದ ಬ್ಯಾಟರ್ಸ್ಗಳ ಬೆವರಿಳಿಸಿದರು ಅಂತಾನೆ ಹೇಳಬಹುದು. ಈ ಪಂದ್ಯದ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡವು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡು ಭಾರತ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನ ನೀಡಿತು. ಇದರಂತೆ ಬ್ಯಾಟ್ ಬೀಸಿದಂತ ಭಾರತ ತಂಡವು ತನ್ನ ನಿಗದಿತ 50 ಓವರ್ಗಳಲ್ಲಿ 249 ರನ್ಸ್ಗಳನ್ನು ಕಲೆ ಹಾಕಿ ತನ್ನ ಪ್ರಮುಖ 9 ವಿಕೆಟ್ಸ್ಗಳನ್ನು ಕಳೆದುಕೊಂಡಿತ್ತು. ಮತ್ತು ತದನಂತರ ಈ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡವು ಈ ದೊಡ್ಡ ಮೊತ್ತದ ಸ್ಕೋರ್ ಚೇಸ್ ಮಾಡುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಏಕೆಂದರೆ ದುಬೈನ ಅಂತಾರಾಷ್ಟ್ರೀಯ ಈ ಮೈದಾನವು ಬ್ಯಾಟರ್ಸ್ಗಳಿಗೆ ಅಷ್ಟೊಂದು ಹೆಲ್ಪ್ ಮಾಡುತ್ತಿರಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಬೌಂಡರಿ ಕದಿಯಲು ಹೋದರೂ ಕೂಡ ಬ್ಯಾಟರ್ಸ್ಗಳು ತಮ್ಮ ವಿಕೆಟ್ ಅನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದ್ದವು. ಇದರಿಂದಾಗಿ ನ್ಯೂಜಿಲೆಂಡ್ ತಂಡದ ಬ್ಯಾಟರ್ಸ್ಗಳು ಪ್ರಾರಂಭದಲ್ಲಿಯೇ ಬೌಂಡರಿ ಕದಿಯುವ ಯತ್ನವನ್ನ ಮಾಡಿರಲಿಲ್ಲ ಮತ್ತು ಸಿಂಗಲ್ ಮತ್ತು ಡಬಲ್ ರನ್ಸ್ಗಳನ್ನು ಓಡುವ ಮೂಲಕವೇ ಪಂದ್ಯವನ್ನು ಮ್ಯಾಚ್ ಮಾಡುತ್ತಿದ್ದರು. ಆದರೆ ಪಂದ್ಯ ಮುಂದುವರೆದಂತೆ ಓವರ್ಗಳು ಮುಕ್ತಾಯಗೊಂಡರೂ ಕೂಡ ನ್ಯೂಜಿಲೆಂಡ್ ತಂಡಕ್ಕೆ ಹೇಳಿಕೊಳ್ಳುವ ಪ್ರದರ್ಶನ, ಬ್ಯಾಟಿಂಗ್ ಮತ್ತು ಬೌಂಡರಿಗಳು ಬರದಿರುವ ಕಾರಣದಿಂದಾಗಿ ಮುಂದಿನ ಓವರ್ಗಳಲ್ಲಿ ಬಿಗ್ ಸಿಕ್ಸರ್ ಮತ್ತು ಬೌಂಡರಿಗಳನ್ನು ಕದಿಯಲು ಹೋಗಿ ತಮ್ಮ ವಿಕೆಟ್ಸ್ಗಳನ್ನು ಕಳೆದುಕೊಂಡರು. ಈ ಮೂಲಕ ನ್ಯೂಜಿಲೆಂಡ್ ತಂಡವು ಕೇವಲ 45.2 ಓವರ್ಗಳಲ್ಲಿಯೇ ತನ್ನ ಪ್ರಮುಖ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ 205 ರನ್ಸ್ಗಳನ್ನು ಮಾತ್ರ ಕಲೆ ಹಾಕಲು ಶಕ್ತವಾಯಿತು ಮತ್ತು ಭಾರತ ತಂಡಕ್ಕೆ 45 ರನ್ಸ್ಗಳ ಅಮೋಘ ಜಯ ದೊರಕಿತು ಅಂತಾನೆ ಹೇಳಬಹುದು. ಮತ್ತು ಈ ಪಂದ್ಯದಲ್ಲಿ ಬಿರುಗಾಳಿ ಬೌಲಿಂಗ್ ಮಾಡಿದಂಥ ವರುಣ್ ಚಕ್ರವರ್ತಿ ಅವರು ತಂಡದ ಪರವಾಗಿ 5 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ ಕುಲ್ದೀಪ್ ಯಾದವ್ ರವರು 2 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರು. ಇನ್ನುಳಿದಂತೆ ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಮತ್ತು ಹಾರ್ದಿಕ್ ಪಾಂಡ್ಯರವರು ತಲಾ ಒಂದೊಂದು ವಿಕೆಟ್ ಅನ್ನು ಪಡೆದುಕೊಂಡು ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು. ಈ ಪಂದ್ಯದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಮಾತನಾಡಿದಂಥ ವರುಣ್ ಚಕ್ರವರ್ತಿಯವರು, ನನಗೆ ODI ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿ ಅಷ್ಟೊಂದು ಅನುಭವವಿಲ್ಲ. ಇದರಿಂದಾಗಿ ನಾನು ಗಾಬರಿಗೊಂಡಿದ್ದೆ. ಈ ವೇಳೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಸೇರಿದಂತೆ ಹಾರ್ದಿಕ್ ಪಾಂಡ್ಯರವರು ನನ್ನನ್ನು ಪ್ರೋತ್ಸಾಹಿಸಿದರು. ನೀನು ಯಾವುದೇ ಕಾರಣಕ್ಕೂ ಗಾಬರಿಗೊಳ್ಳಬೇಡ. ಪಂದ್ಯ ಎಂದ ಮೇಲೆ ಸೋಲು ಗೆಲುವು ಇದ್ದಿದ್ದೆ. ನಿನ್ನ ಸ್ಪಿನ್ ಮಾಂತ್ರಿಕತೆಯನ್ನು ಬಳಸಿ ಬೌಲಿಂಗ್ ಮಾಡು, ವಿಕೆಟ್ ಸಿಕ್ಕೇ ಸಿಗುತ್ತದೆ ಎಂಬ ಧೈರ್ಯವನ್ನು ನನಗೆ ತುಂಬಿದರು. ಇದರಿಂದಾಗಿ ನಾನು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 5 ವಿಕೆಟ್ಸ್ಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ಎಂದು ವರುಣ್ ಚಕ್ರವರ್ತಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.